ನಾನು ಪತ್ರಕರ್ತನ ಕೆಲಸ ಮಾಡಿದ್ದೆ ಮಾನ್ಯ ಅಧ್ಯಕ್ಷರೇ. ಅವಾಗ ಅಡ್ವರ್ಟೈಸ್ಮೆಂಟ್ಗಳಿಗೆ ಪತ್ರಿಕೆಗಳಿಗೆ ಬಂದಾಗ ಸೆಂಟಿಮೀಟರ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಫಿಕ್ಸ್ ಮಾಡ್ತಾರೆ ಪತ್ರಕರ್ತ. ನಾನು ಪತ್ರಕರ್ತನಾಗಿದ್ದೆ. ಬೆಂಗಳೂರಿನಲ್ಲಿ ಚದರ ಅಡಿಗೆ ಮನೆ ಕಟ್ಟಬೇಕು ಅಂದ್ರೆ ಇಷ್ಟು ಫಿಕ್ಸ್ ಮಾಡಿದ್ದಾರೆ. ಈಗ ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ, ಸ್ಕ್ವೇರ್ ಫೀಟಿಗೆ ಇಷ್ಟು ಕೊಟ್ರೆ ಮಾತ್ರ ಅನುಮತಿ, ಇಲ್ಲಾಂದ್ರೆ ಮನೆ ಕಟ್ಟಲಿಕ್ಕೆ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರಿಲ್ಲ ಸರ್ಕಾರಕ್ಕೆ? ಭ್ರಷ್ಟಾಚಾರಕ್ಕೆ ಎಲ್ಲರೂ ಒಂದ್ ಕಡೆ ನಿಂತಿದೆ. ಹಂಗಾರೆ ಜನಸಂಪನ್ಮೂಲ ಇಲಾಖೆನಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ವರ್ಗಾವಣೆಯಲ್ಲಿ ಅಂತೇಳಿ ಎಷ್ಟು ಸರಿ ತಡೆ ಹೋಗಿದ್ದು ವಾಪಸ್ ಬಂದಿದ್ದು ನೋಡ್ಲಿಲ್ವಾ ನಾವು? ಈ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಕೇಳಿದ್ರೆ, ಕಾಮಗಾರಿಗೆ ದುಡ್ಡು ಕೊಡಬೇಕು, ಮಂಜೂರ ಟೆಂಡರಿಗೆ ದುಡ್ಡು ಕೊಡಬೇಕು, LOC ಪಡೆಯಲಿಕ್ಕೆ ದುಡ್ಡು ಕೊಡಬೇಕು, ಕೊನೆಗೆ ಆ ಇಲಾಖೆಯಲ್ಲಿರುವಂತ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಿಕ್ಕೂ ಕೂಡ ದುಡ್ಡು ಕೊಡುವಂತ ಪರಿಸ್ಥಿತಿ ಈ ಜನಕೇಂದ್ರಿತ ಸರ್ಕಾರದಲ್ಲಿ. ಇದು ಜನಕೇಂದ್ರಿತ ಸರ್ಕಾರನೋ ಲಂಚ ಕೇಂದ್ರಿತ ಸರ್ಕಾರನೋ? ಬಿಲ್ ಪೇಮೆಂಟ್ ಮಾಡಬೇಕಾದ್ರೂ ಈ ಸರ್ಕಾರದಲ್ಲಿ ದುಡ್ಡು ಕೊಡಬೇಕು ಅನ್ನುವಂತ ಪರಿಸ್ಥಿತಿ ಯಾಕೆ ಸರ್ಕಾರಕ್ಕೆ ಬಂತು? ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿ ಲಂಚತನದ ಬೇಗುದಿಗೆ ಎಷ್ಟು ಜನ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು? ಈ ಸರ್ಕಾರಕ್ಕೆಲ್ಲರೂ ಒಂದು ಕಡೆಗೆ ಅನ್ನಿಸ್ಬೇಕಲ್ಲ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಾಗ್ಲೂ ಕೂಡ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯಪಾಲರ ಆಡಳಿತವನ್ನ, ಸಂವಿಧಾನವನ್ನ ದುರುಪಯೋಗ ಮಾಡಿ 90 ಸರ್ಕಾರಗಳನ್ನ ವಜಾ ಮಾಡಿದ್ರಿ. ಭ್ರಷ್ಟಾಚಾರಕ್ಕೆ ಮತ್ತು ದುರಾಡಳಿತಕ್ಕೆ ಯಾವುದಾದ್ರೂ ಒಂದು ಸರ್ಕಾರವನ್ನ ವಜಾ ಮಾಡುವಂತ ಅರ್ಹತೆ ಇದ್ರೆ ಅದು ಕರ್ನಾಟಕ ಸರ್ಕಾರಕ್ಕೆ. ಅಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ಈ ರೀತಿ ಅಳಿತಪ್ಪಿದಂತ ಆಡಳಿತದ ಬಗ್ಗೆ ಸುಳ್ಳು ಎಳೆಸುವಂತ ಪ್ರಯತ್ನವನ್ನ ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಇನ್ನೆರಡನೇ ಸಂಗತಿ, ಹದತಪ್ಪಿದ ನಾಯಕತ್ವ. ನಾನು ಆರಂಭದಲ್ಲಿ ಹೇಳಿದೆ, ಒಂದು ರಾಜ ನಾಯಕತ್ವ ಚೆನ್ನಾಗಿದ್ರೆ, ನಾಯಕನಿಗೆ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ರೆ, ರಾಜನಿಗೆ ಕಳಕಳಿ ಇದ್ರೆ ಆಡಳಿತ ಹೆಂಗಿರುತ್ತೆ? ಕಳಕಳಿಯೇ ಇಲ್ಲ, ಜನಪರವಾದಂತೆ ಆಲೋಚನೆಗಳನ್ನೇ ಮಾಡೋದಿಲ್ಲ ಅಂತಂದಾಗ ನಾಯಕತ್ವ ಹದ ತಪ್ಪಿದ್ರೆ ಹೆಂಗ ಆಡಳಿತ ನಡೆಯುತ್ತೆ ಅನ್ಲಿಕ್ಕೆ ಜಾತಿ ಗಣತಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ. ಕಾಂತರಾಜು ಆಯೋಗದ ವರದಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ. ನಾವು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಪತ್ರಕರ್ತರು ಹೇಳ್ತಾರೆ, ಜನಮಾನಸದೊಂದು ಅಭಿಪ್ರಾಯ, ಸಿದ್ದರಾಮಯ್ಯನವರು OBC ಪರವಾಗಿದ್ದಾರೆ, SC ST ಪರವಾಗಿದ್ದಾರೆ, ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಯ ಕೊಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಇರ್ಬೋದು, ನಾನು ಇಲ್ಲ ಅಂತ ಅದಕ್ಕೆ ನಾನು ಪೂರ್ಣ ಅದನ್ನು ಅಲ್ಲೆಗಳಿಗೆ ಹೋಗಲ್ಲ. ಆದ್ರೆ ಕಾಂತರಾಜು ವರದಿಯನ್ನ ನಾನು ಜಾರಿಗೆ ತರ್ತೀನಿ, ಬಿಡೋದಿಲ್ಲ, ವರದಿಯನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಸ್ಟೈಲ್ನಲ್ಲಿ ಓಂಕರಿಸಿದಂತ ಮುಖ್ಯಮಂತ್ರಿಗಳು ಯಾಕೆ ನಿಮ್ಮ ಸಚಿವ ಸಂಪುಟದಲ್ಲಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ವಿರೋಧ ಆಯಿತು? ನಿಮ್ಮ ನಾಯಕತ್ವ ಹದ ನೀಡಲಿಲ್ಲ ಅಂತ ನಾನು ಅದಕ್ಕೆ ಹೇಳೋದು. ನಿಮ್ಮ ಸಚಿವ ಸಂಪುಟದಲ್ಲಿ ಯಾಕೆ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಯಿತು? ಡೆಲ್ಲಿಗೆ ನಿಮ್ಮ ಹೈಕಮಾಂಡ್ ಕರೆಸಿ ಆ ವರದಿಯನ್ನ ತಿರಸ್ಕಾರ ಮಾಡಿ ಅಂತೇಳಿ ಡೆಲ್ಲಿನಲ್ಲಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಆ ವರದಿಯನ್ನ ಕಸದ ಬುಟ್ಟಿಗೆ ಬಿಸಾಕಿದ್ರಿ. ನಂತರ ಹೊಸ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ಅಂತೇಳಿ ಅದನ್ನ ತರಲಿಕ್ಕೆ ಹೊರಟಿದ್ರಿ. ನಿಮಗೆ ಬದ್ಧತೆ ಇದ್ದಿದ್ರೆ ಆ ವರದಿಯನ್ನ 10 ವರ್ಷದ ನಂತರ ಯಾಕೆ ಪೆಂಡಿಂಗ್ ಇಟ್ರಿ? ಆ ವರದಿಯನ್ನ ತಿರಸ್ಕರಿಸ್ಕ ಮಾಡ್ಲಿಕ್ಕೆ ನನಗೆ ಬಂದಿದಂತ ಒತ್ತಡ ಏನು? ಹೊಸ ಜಾತಿ ಗಣತಿ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಯಾವಾಗ ರಿಪೋರ್ಟ್ ಕೊಡ್ತೀವಿ ಅಂತೇಳಿ ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಒಂದ್ ಸೆಂಟೆನ್ಸ್ ಹೇಳಿಲ್ಲ. ನೀವು ನಿಮ್ಮನ್ನು ಹಿಂದುಳಿದ ಚಾಂಪಿಯನ್ ಅಂತ ನಾವು ಕರಿಬೇಕು. ಇದನ್ನ ಜನಕೇಂದ್ರಿತ ಆಡಳಿತ ಅಂತ ನಾವು ಕರಿಬೇಕಾ ಮಾನ್ಯ ಅಧ್ಯಕ್ಷರೇ? ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ತುಂಬಾ ವಿವರಕ್ಕೆ ಹೋಗ್ಲಿಲ್ಲ. ಅಂದ್ರೆ ನೀವು ವರದಿಯನ್ನ ಯಾವಾಗ ಮಾಡಿದ್ದು, ನಂತರ ಅದನ್ನ 14 ತಿಂಗಳು ಹೆಂಗ್ ಸುಮ್ಮನೆ ಬಿಟ್ಟಿದ್ರಿ, ಇದೆಲ್ಲದಕ್ಕೂ ನಾನು ನಂತರ ಹೋಗ್ಬೇಕು ಅಂತ ಅನ್ಕೊಂಡೆ, ಸಮಯ ಇಲ್ಲ. SCP TSP ಬಗ್ಗೆ ನಾನು 2-3 ವಿಷಯಗಳನ್ನು ಉಲ್ಲೇಖ ಮಾಡಬೇಕು. ಯಾಕೆಂದ್ರೆ ಪದೇ ಪದೇ ಮಾತಾಡ್ಬೇಕಾದ್ರೆ ಸರ್ಕಾರ ಹೇಳುತ್ತೆ, ಈ ಸರ್ಕಾರ ಮುಖ್ಯಮಂತ್ರಿಗಳನ್ನು 10 ಬಾರಿ ಹೇಳಿದ್ದಾರೆ, ಏನು
SCP-TSP ಕಾಯ್ದೆಯನ್ನ ನಾವೇ ಜಾರಿಗೆ ತಂದಿದ್ದು. ನಾನು ಅಭಿನಂದನೆ 100 ಬಾರಿ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾನೆ. SCP-TSP ಕಾಯ್ದೆಯನ್ನ ನೀವೇ ತಂದಿದ್ದು, ಅದ್ರ ಬಗ್ಗೆ ನಮಗೆ ಡಿಸ್ಪ್ಯೂಟೇ ಇಲ್ಲ. ಬೇರೆ ರಾಜ್ಯದಲ್ಲಿ ಅದನ್ನ ತರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ನಿಮಗೆ ಆ SCP-TSP ಕಾಯ್ದೆಯನ್ನ ತಂದಂತ ಕೀರ್ತಿ ನಿಮಗೆ ಹೆಂಗಿದೆಯೋ, ಆ ಕಾಯ್ದೆಯನ್ನ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿದಂತ ಕೀರ್ತಿಯು ನಿಮಗೆ ಹೋಗ್ಬೇಕು, ಬೇರೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅದನ್ನ ಹೆಂಗ್ ಹೇಳ್ತೀರಿ ಅಂತ ಕೇಳಿದ್ರೆ, ಪ್ರಶ್ನೋತ್ತರ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾದೇವಪ್ಪನವರು ಹೇಳಿದಂತ ಉತ್ತರವನ್ನ ನೋಡಿದೆ ನಾನು. SCP-TSP ಅನ್ನ ಗ್ಯಾರಂಟಿ ಯೋಜನೆಗಳಿಗೆ ಹೆಂಗ್ ಡೈವರ್ಟ್ ಮಾಡಿದ್ರಿ ಅಂತ. 2023-24ರಲ್ಲಿ ಶಕ್ತಿ ಯೋಜನೆಗೆ 812 ಕೋಟಿ, 24-25ರಲ್ಲಿ 1451 ಕೋಟಿ, 25-26ರಲ್ಲಿ 1537 ಕೋಟಿ, ಒಟ್ಟು 38,860 ಕೋಟಿ ರೂಪಾಯಿಯನ್ನ ಒಟ್ಟು ಟೋಟಲ್ 5 ಗ್ಯಾರಂಟಿಗಳಿಗೆ ನೀವು ಡೈವರ್ಟ್ ಮಾಡಿದಿರಿ. ನಾನು ಅದಕ್ಕೆ ವಿವರ ಓದಕ್ಕೆ ಹೋಗಲ್ಲ. 5 ಗ್ಯಾರಂಟಿ ಯೋಜನೆಗಳಿಗೆ SCP-TSP ಯೋಜನೆಯನ್ನ ಡೈವರ್ಟ್ ಮಾಡಿ ನಾನು SCP-TSP ಪರವಾಗಿದ್ದೀನಿ ಅಂತ ಈ ಸರ್ಕಾರ ಹೇಳಿದ್ರೆ ಹೆಂಗ್ ಒಪ್ಕೊಳ್ಳೋದು? ನೀವು ಅದಕ್ಕೆ ಏನ್ ಹೇಳ್ತೀರಿ? 7C ಅನ್ನ ನಾವು ತೆಗೆದ್ವಿ, ಅದ್ರ ಪ್ರಕಾರ ನಾವು ರಕ್ಷಣೆ ತಗೊಂಡಿದೀವಿ ಅಂತಾನೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಉತ್ತರದಲ್ಲಿ ಹೇಳಿದಿರಿ, ಮತ್ತೆ ಪದೇ ಪದೇ ಅದನ್ನ ಹೇಳಕ್ ಹೊರಟಿದಿರಿ. ಕಾಯ್ದೆ ಏನ್ ಹೇಳುತ್ತೆ? ನಾನು ಕಾಯ್ದೆ ಸುಮ್ಮನೆ ಓದ್ತೇನೆ. ಕಾಯ್ದೆ ಏನ್ ಹೇಳುತ್ತೆ? 7C ಕಾಯ್ದೆನಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಸಾಮಾನ್ಯ ಸಾಮಾಜಿಕ ವಲಯ ಸ್ಕೀಮ್ಗಳು ಅಂದರೆ ಉಪಯೋಜನೆಗಳಲ್ಲಿ ಸೇರಿಸಿರುವ ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕಾರ್ಮಿಕ, ದೈಹಿಕ ವಿಕಲಚೇತನರ ಸ್ಕೀಮ್ಗಳು ಅಂತ ಹೇಳ್ತಾರೆ. ಹಂಗಾರೆ ನಿಮ್ದು ಆ ಬಿಟ್ಟು ಉಳಿದೆಲ್ಲ ಇಲಾಖೆಗಳನ್ನು ಸೇರಿಸಿದಿರಿ. ಅದಾದ ನಂತರ ಮುಂದೇನು ಹೇಳ್ತೀರಿ ಅಂತ ಕೇಳಿದ್ರೆ, ಅನುಸೂಚಿತ ಜಾತಿಗಳು, ಅನುಸೂಚಿತ ಪಂಗಡಗಳ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಬುಡಕಟ್ಟು ಯೋಜನೆಯಲ್ಲಿ ತೆಗೆದುಕೊಳ್ಳೋದು ಅಂತ ಹೇಳಿ ಕಾಯ್ದೆ ಮುಂದೇನು ಹೇಳುತ್ತೆ ಅಂತ ಕೇಳಿದ್ರೆ, ಪೇಜ್ ನಂಬರ್ 34, ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಅಂತಿಮವಾಗಿ ಹಂತವಾರು ಆಯ್ಕೆ ಮಾಡಲು ಸಂಬಂಧಪಟ್ಟ ಆಯ್ಕೆ ಸಮಿತಿಯ ಮುಂದೆ ಸಲ್ಲಿಸಬೇಕು. ಆಯ್ಕೆ ಮಾಡಿದ ತರುವಾಯ ಪಟ್ಟಿಯನ್ನು ಪ್ರಕಟಿಸಬೇಕು ಅಂತ ಹೇಳ್ತಾರೆ ಅವರು. ನಿಮ್ಮ 5 ಸ್ಕೀಮ್ ಅಲ್ಲಿ ಪಟ್ಟಿ ಕೊಡಿ ನೋಡೋಣ. ಹಂಗಾರೆ ನಿಮ್ ಕಾಯ್ದೆನಲ್ಲಿ ಪಟ್ಟಿ ಪ್ರಕಟ ಮಾಡಬೇಕು ಅಂತಿದೆ, ನಿಮ್ಮ ಪಟ್ಟಿ ಇಲ್ವೇ ಇಲ್ಲ. ನಿಮ್ದೇ ಪರಿಷತ್ ಸಭೆಯ ಇದನ್ನ ನಾನು ಒಂದ್ಸರಿ ಕೋಟ್ ಮಾಡ್ತೇನೆ ಅಷ್ಟೇ. ನಿಮ್ ಪರಿಷತ್ ಸಭೆಯಲ್ಲಿ ಏನ್ ಹೇಳಿದಿರಿ ಅಂತ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.